ಹಲೋ ಫ್ರೆಂಡ್ಸ್, ಎಲ್ರಿಗೂ ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವಾಗಲೇ ಬೆಳಗ್ಗೆ 7:45 ಆಗೋಗಿದೆ. 8 ಗಂಟೆ ಆಗೋಕೆ 5 ನಿಮಿಷ ಕಡಿಮೆ ಇದೆ. ಇವಾಗ ಅಡುಗೆ ಮಾಡೋಣ ಅಂತ ಮೊಟ್ಟೆನ ಬಾಯ್ಲ್ಡ್ ಮಾಡಿಟ್ಟಿದ್ದೀನಿ. ಅಂದರೆ ಪರಾಟ ಮಾಡೋಣ ಅಂತ, ಬಾಯ್ಲ್ಡ್ ಎಗ್ ಪರಾಟ ಮಾಡೋಣ ಅಂತ ಬಾಯ್ಲ್ ಮಾಡಿಟ್ಟಿದ್ದೀನಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಪೂಜೆ ಎಲ್ಲ ಮಾಡಿಕೊಂಡೆ. ನಾನು ಇಲ್ಲ ಆಚೆ ಕಡೆ ತುಳಸಿ ಗಿಡದ ಪೂಜೆ ಮಾಡ್ಬೋದು. ತುಳಸಿ ಗಿಡದ ಪೂಜೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ಕೂಡ ಪೂಜೆ ಮಾಡಿಕೊಂಡೆ. ಮತ್ತು ಇವಾಗ ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಮಾಡಿಸ್ಬೇಕು. ಬೇಗ ತಿಂಡಿ ರೆಡಿ ಮಾಡಿಬಿಟ್ಟು ಅವರಿಗೂ ಕೂಡ ಫ್ರೆಶ್ ಅಪ್ ಮಾಡಿಸ್ತೀನಿ. ದೇವರಿಗೂ ಕೂಡ ಪೂಜೆನ ಮಾಡ್ಕೊಂಡಿದ್ದೀನಿ. ಅವರಿಗೂ ಕೂಡ ನೀರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ಅವ್ರಿಗೂ ಕೂಡ ಫ್ರೆಶ್ ಅಪ್ ಮಾಡಿಸ್ಬಿಡ್ತೀನಿ. ಇವಾಗ ಪರಾಟ ಮಾಡೋದಕ್ಕೆ ನೋಡಿ 5 ಮೊಟ್ಟೆನ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುರ್ಕೋಬೇಕು, ಅಂದರೆ ಕಾಯಿ ತುರಿಯೋ ಮಣೆ ಇರುತ್ತಲ್ಲ ಅದರಿಂದ ತುರಿದು ಪರಾಟ ಮಾಡ್ತೀನಿ. ನಾನು ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಲ್ಲ ಹಳೆ ವಿಡಿಯೋಗಳಲ್ಲಿ, ಅದರಲ್ಲಿ ಶೇರ್ ಮಾಡಿದ್ದೀನಿ. ಬೇಕಾದರೆ ನೋಡ್ಬೋದು ನೀವು. ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಮೊಟ್ಟೆ ಪರೋಟ ಹೇಗೆ ಮಾಡೋದು ಅಂತ. ಲಿಂಕ್ ಪ್ರೆಸ್ ಮಾಡಿಬಿಟ್ಟು ನೋಡ್ಬೋದು. ನಾನು ಇವಾಗ ಬೇಗ ತಿಂಡಿ ರೆಡಿ ಮಾಡಿಬಿಟ್ಟು ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಇವಾಗ ರಾತ್ರಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ರಾತ್ರಿನೇ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ರಾತ್ರಿ ಅಡುಗೆಗೆ ಬಿಸಿ ಜೋಳದ ರೊಟ್ಟಿ ಮತ್ತು ಇಲ್ಲಿ ಸ್ವಲ್ಪ ಎಗ್ ಬುರ್ಜಿನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಮಕ್ಕಳಿಗೆ ಬಿಸಿ ರೊಟ್ಟಿ ಮತ್ತು ಎಗ್ ಬುರ್ಜಿನ ಹಾಕ್ಕೊಟ್ರೆ ತಿನ್ಕೋತಾರೆ ಅವರಿಬ್ಬರು. ನೋಡಿ ರೊಟ್ಟಿ ಕೂಡ ಆಗಿದೆ. ಇಲ್ಲಿ ಬಿಸಿ ರೊಟ್ಟಿ ಮಾಡಿಕೊಟ್ಬಿಟ್ರೆ ಮೆತ್ತಗಿರುತ್ತೆ, ತಾವಾಗೆ ತಿನ್ಕೋತಾರೆ. ಬೇಳೆ ಸಾಂಬಾರೆಲ್ಲ ಮಾಡಿದರೆ ಸಾಂಬಾರು ಜೊತೆ ಎತ್ಕೊಂಡು ತಿನ್ಕೋತಾರೆ. ತುಂಬ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ. ನಾನು ಲಟ್ಟಿಸ್ಕೊಂಡೇ ಮಾಡ್ತೀನಿ, ಸ್ವಲ್ಪ ಬಡಿತೀನಿ, ಸ್ವಲ್ಪ ಲಟ್ಟಿಸ್ತೀನಿ, ಎರಡೂ ಥರನೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ಅಂತ. ಈ ಬಿಸಿ ಒಂದು ರೊಟ್ಟಿ ತಿಂದರೆ ಹೊಟ್ಟೆ ತುಂಬಿಡುತ್ತೆ. ನೋಡಿ ಇವಾಗ ಇಲ್ಲಿ ಇಟ್ಟಿದ್ದೀನಿ ರೊಟ್ಟಿನ, ಮಕ್ಕಳಿಗೆ ಹಾಕ್ಕೊಟ್ಬಿಡ್ತೀನಿ ಫಸ್ಟು. ಇನ್ನೂ ರೊಟ್ಟಿ ಮುಗ್ದಿಲ್ಲ ನಂದು, ಇನ್ನೊಂದು 2 ಮಾಡೋದಿದೆ. ಇವಾಗ ಬಿಸಿ ರೊಟ್ಟಿ ಮಾಡಿರೋದ್ರಿಂದ ಅವ್ರಿಗೆ ಹಾಕ್ಕೊಟ್ಬಿಡೋಣ ಅಂತ ಹಾಕ್ಕೊಡ್ತಿದ್ದೀನಿ. ಆಗಲೇ ಟೈಮ್ 9 ಗಂಟೆ ಆಗೋಗಿದೆ. ಸ್ವಲ್ಪ ಬುರ್ಜಿ ಮತ್ತು ಒಂದೊಂದು ರೊಟ್ಟಿ ಕೊಟ್ಟರೆ ತಿಂತಾರೆ ಇಬ್ಬರು. ಅಂದರೆ ಬಿಸಿ ಇದ್ದಾಗಲೇ ಮೆತ್ತಗಿರುತ್ತೆ ರೊಟ್ಟಿ, ಅದಕ್ಕೆ ಅಂತ ಬಿಸಿ ಇದ್ದಾಗಲೇ ಹಾಕ್ಕೊಟ್ಬಿಡ್ತೀನಿ. ಅವ್ರಿಗೆ ಊಟ ಕೊಟ್ಬಿಟ್ಟು ನಾನು ಆಮೇಲೆ 2 ರೊಟ್ಟಿ ಮಾಡಿಕೊಟ್ಬಿಡ್ತೀನಿ. ಇಲ್ಲ ಸ್ವಲ್ಪ ತಣ್ಣಗಾಗಿದ್ದಾನು ತಿನ್ನಬೇಕು.
ನೋಡ್ಬೋದು ಫ್ರೆಂಡ್ಸ್, 2 ಪ್ಲೇಟಲ್ಲಿ ಹಾಕ್ಬೇಕು ಅವ್ರಿಗೆ. ಒಂದೇ ಪ್ಲೇಟಲ್ಲಿ ಹಾಕ್ಕೊಟ್ರೆ ತಿನ್ನೋದಿಲ್ಲ. ಅದಕ್ಕೆ 2 ಪ್ಲೇಟಲ್ಲಿ ಇಬ್ಬರಿಗೂ ಬೇರೆ ಬೇರೆ ಪ್ಲೇಟಲ್ಲಿ ಹಾಕಿದ್ದೀನಿ. ಬಾಳೆ ಸ್ವಲ್ಪ ಸ್ವಲ್ಪ ಹಚ್ಕೊಂತೀನಿ. ಅವ್ರಿಗೆ ಹಾಲಲ್ಲಿ ಇಟ್ಟು ಬಂದುಬಿಡ್ತೀನಿ ಫ್ರೆಂಡ್ಸ್. ಊಟ ಅಂದರೆ ಅಲ್ಲೇ ಟಿ ವಿ ನೋಡ್ಕೊತ ತಿಂತಾರೆ ಇಬ್ಬರು. ಗ್ಲಾಸ್ ನೀರು ಕೊಟ್ಟು ಬಂದುಬಿಟ್ರೆ ತಿಂತಾರೆ. ಹಾಯ್ ಮಾಡು. ತಿನ್ರಿ ಇಬ್ರು. ಇವಾಗ 2 ರೊಟ್ಟಿ ಮಾಡೋದಿದೆ, 2 ಉಳಿದಿದೆ. ಆಗಲೇ ಮಾಡಿದ್ದೀನಿ ನೋಡಿ. ಇಷ್ಟಿಷ್ಟು ಹಿಟ್ಟಿಂದ 2 ರೊಟ್ಟಿ ಮಾಡಿಬಿಟ್ರೆ ಮುಗ್ದೋಗುತ್ತೆ. ಬೆಳಗ್ಗೆಯಿಂದ ವೀಡಿಯೋ ಮಾಡೋದಾಗಲಿಲ್ಲ. ಸ್ವಲ್ಪ ನಮ್ಮದು ಇದು ಸಿಂಕ್ದು ಪೈಪಲ್ಲಿ ನೀರು ಹೋಗ್ತಿತ್ತು. ಬಟ್ ಅದು ಪೈಪಲ್ಲಿರೋ ನಟ್ ಇರುತ್ತಲ್ಲ ಮೇಲ್ಗಡೆ ಹೋಲ್ಗೆ, ಆ ನಟ್ಟು ಕಟ್ಟಾಗಿ ಬಂದುಬಿಟ್ಟಿತ್ತು. ಹೋಲ್ ಒಳಗೆ ಉಳಿದ್ಬಿಟ್ಟಿದೆ. ನಟ್ಟು ಕಟ್ಟಾಗಿ ಮೇಲ್ಗಡೆ ಬಂದುಬಿಟ್ಟಿತ್ತು. ಅದಕ್ಕೆ 2 ದಿನದಿಂದ ಆಚೆ ಕಡೆನೇ ಪಾತ್ರೆ ತೊಳೆದಾಗ್ತಿತ್ತು. ನಮ್ಮ ಮನೆಯವ್ರು ನಿನ್ನೆ ತಂದಿದ್ದು, ಬಟ್ ಅದು ಕರೆಕ್ಟ್ ಫಿಟ್ ಆಗಲಿಲ್ಲ. ಅದಕ್ಕೆ ಇವತ್ತು ರಿಟರ್ನ್ ಮಾಡಿಬಿಟ್ಟು ಬೇರೆ ತೊಗೊಂಡು ಬಂದ್ವಿ. ಅದಕ್ಕೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋದಾಗಲಿಲ್ಲ. ಇವತ್ತು ನೈಟ್ ಅಷ್ಟೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಅವರಿಬ್ಬರು ಊಟ ಮಾಡ್ಕೋತಾರೆ. ನಾನು ಬೇಗ 2 ರೊಟ್ಟಿ ಮಾಡಿಬಿಡ್ತೀನಿ. ಸ್ವಲ್ಪ ತಟ್ಬಿಟ್ಟು ಆಮೇಲೆ ಲಟ್ಟಿಸ್ಕೊಂಡು ಬಿಡ್ತೀನಿ ನಾನು. ಚೆನ್ನಾಗಿ ಬರುತ್ತೆ ರೊಟ್ಟಿ. ಅಂದರೆ ಹಿಟ್ಟು ನಾವು ನೋಡಿಕೊಂಡು ಚಿಕ್ಕದಾಗಿ ಹಾಕ್ಕೊಂಡು ಬರಬೇಕು, ಅಂದರೆ ರೊಟ್ಟಿ ಬೇಗ ಮಾಡ್ಕೋಬೋದು. ದಪ್ಪ ಸೈಜಲ್ಲಿ ಹಿಟ್ಟು ಹಾಕ್ಕೊಂಡು ಬಂದುಬಿಟ್ವಿ ಅಂದರೆ ರೊಟ್ಟಿ ಮಾಡುವಾಗೆಲ್ಲ ನೀಟಾಗಿ ಬರೋಲ್ಲ. ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಇಟ್ಕೊಂಡೇ ಮಾಡಬೇಕು. ನಾನಿಲ್ಲ, ತಣ್ಣೀರಿಂದನೇ ಮಾಡಿಬಿಡ್ತೀನಿ. ನೀರು ಬಿಸಿ ಮತ್ತು ನಮ್ಮ ಕಡೆ ಜಿಗಿ ಹಾಕೋದು ಅಂತಾರೆ, ಅದೆಲ್ಲ ಏನೂ ಹಾಕಲ್ಲ ನಾನು. ಅಂದರೆ ಹಿಟ್ಟು ಬೀಸ್ಕೊಂಡು ಬರುವಾಗಲೇ ನೋಡ್ಕೊಂಡು ಬೀಸ್ಕೊಂಡು ಬಂದುಬಿಡ್ತೀನಿ, ಆಗೋಗುತ್ತೆ. ಮತ್ತು ರೊಟ್ಟಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಹಿಟ್ಟು ನೋಡಿಕೊಂಡು ಚೆನ್ನಾಗಿ ಬೀಸ್ಕೊಂಡು ಬಂದರೆ. ಆ ಪೈಪ್ ತೊಗೊಂಡು ಬಂದಾದ್ಮೇಲೆ ಸ್ವಲ್ಪ ಪೈಪ್ನ ಹಾಕಿ ಸಿಂಕೆಲ್ಲ ಕರೆಕ್ಟ್ ಮಾಡೋವಷ್ಟರಲ್ಲಿ ಲೇಟ್ ಆಗೋಯಿತು. ಅದಕ್ಕೆ ಇವಾಗ ರೊಟ್ಟಿ ಮಾಡ್ತಿದ್ದೀನಿ. ಅವ್ರು ಊಟ ಮಾಡಿದ ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಬಿಗ್ ಬಾಸ್ ಇದ್ದಾಗ ಬಿಗ್ ಬಾಸ್ ನೋಡ್ತಿದ್ರು. ಇವಾಗ ಬಿಗ್ ಬಾಸ್ ಮುಗೀತಲ್ಲ, ಅದಕ್ಕೆ ಮಧ್ಯಾಹ್ನ ಅವ್ನು ಸ್ಕೂಲಿಗೆ ಹೋಗಿರ್ತಾನೆ. ಅದಕ್ಕೆ ಮಲ್ಕೊಂಡಿರಲ್ಲ ಅಂತ ಬೇಗ ಮಲ್ಕೊಂಡ್ಬಿಡ್ತಾನೆ ಅವನು. ಅದಕ್ಕೆ ಅವನಿಗೆ ಬೇಗ ಊಟ ಹಾಕ್ಕೊಟ್ಟಿರ್ತೀನಿ. ಏನು ಮಾತಾಡಬೇಡ ಅಮ್ಮು. ಮತ್ತೆ ಯಾಕೆ ಮಾತಾಡಿಸ್ತೀವಿ ಅವನಿಗೆ ನೀನು? ಊಟ ಮಾಡುವಾಗ ಮಾತಾಡಬಾರ್ದು. ಊಟ ಮಾಡುವಾಗ ಮಾತಾಡಬಾರ್ದಮ್ಮ, ಮಾತಾಡಬೇಡ. ನೋಡ್ಬೋದು ಫ್ರೆಂಡ್ಸ್, ರೊಟ್ಟಿ ಎಲ್ಲ ಮಾಡೋದಾಯಿತು. ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಹಾಗೇ ಮಾಡಿ ನೋಡಿ, ಎಲ್ಲನೂ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಡು ಬಿಡ್ಬೋದು. ಸಿಂಕ್ದು ಈ ನೆಟ್ ಇರುತ್ತಲ್ಲ ಫ್ರೆಂಡ್ಸ್, ಸ್ಟೀಲ್ದಿದು, ಈ ನೆಟ್ಟು ಕಟ್ಟಾಗಿ ಮೇಲ್ಗಡೆನೇ ಬಂದುಬಿಟ್ಟಿತ್ತು. ಈ ನೆಟ್ ಇದ್ದರೆ ಮಾತ್ರ ಕೆಳಗಡೆ ನೀರು ಹೋಗೋಕ್ಕೆ ಅಂತ ಅದಕ್ಕೆ ಜಾಯಿಂಟ್ ಮಾಡಿರ್ತಾರಂತೆ ನೋಡಿ. ಇದರಲ್ಲಿ ಬಂದಿರುತ್ತೆ ನಟ್ಟು, ಅದು ಮುರಿದ್ಬಿಟ್ಟು ಮೇಲ್ಗಡೆನೇ ಬಂದುಬಿಟ್ಟಿತ್ತು. ಅದಕ್ಕೆ ಈ ಸೆಟ್ಟನ್ನೇ ಬೇರೆ ತೊಗೊಂಡು ಬಂದುಬಿಟ್ವಿ, ಹೊಸದು. ಇವಾಗ ತಂದು ಹಾಕಿದ್ದೀನಿ. 2 ದಿವಸದಿಂದ ಆಚೆ ಕಡೆ ಹೋಗಿ ಪಾತ್ರೆ ತೊಳಿತಿದ್ದೆ. ಏನೊಂದು ಮಾಡಬೇಕಂದ್ರೂ ನೀರನ್ನು ಆಚೆ ಕಡೆ ಹೋಗಿ ಚೆಲ್ಲಬೇಕಾಗಿತ್ತು. ಅದಕ್ಕೆ ಇವಾಗ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ರೊಟ್ಟಿ ಮಾಡೋದಾದಮೇಲೆ ಏನೋ ಬರ್ತಾರಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲನೂ ಕೆಲಸ ಮುಗೀತು. ಇವಾಗ ಅವ್ರನ್ನ ಊಟ ಮಾಡಿದಾದಮೇಲೆ ನಾವು ಕೂಡ ಊಟ ಮಾಡ್ಕೋತೀವಿ. ಸ್ವಲ್ಪ ಆಚೆ ಕಡೆ ಗಾಳಿಗೆ ಅಂತ ಸುತ್ತಾಡ್ತಿದ್ದೆ. ಕಿಚನಲ್ಲಿ ಹೀಟ್ ಆಗಿಬಿಡುತ್ತೆ, ಜಾಸ್ತಿ ಹೀಟ್ ಆಗಿಬಿಡುತ್ತೆ ಅಂದರೆ ಅಡುಗೆ ಮಾಡುವಾಗ. ಅಲ್ಲಿ ನೋಡಿ ಚಂದ್ರ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ.
ತುಂಬ ಬ್ರೈಟಾಗಿ ಕಾಣಿಸ್ತಿದೆ ಅಂತ. ಮನೆ ಮುಂದೆ ವ್ಯೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಾನಿಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ.